ವಿಜಯನಗರದ ಅರಮನೆಯ ಸಭಾಂಗಣದಲ್ಲಿ ಒಂದು ದಿನ ರಾಜ ಕೃಷ್ಣದೇವರಾಯರು ಮಂತ್ರಿಗಳೊಂದಿಗೆ ಮಹತ್ವದ ವಿಚಾರಗಳನ್ನು ಚರ್ಚಿಸುತ್ತಿದ್ದರು. ಅಷ್ಟರಲ್ಲಿ ದೂರದ ದೇಶದಿಂದ ಬಂದೊಬ್ಬ ಪಂಡಿತನು ಸಭೆಗೆ ಪ್ರವೇಶಿಸಿ, ಮಹಾರಾಜರೇ, ನಿಮ್ಮ ಅರಮನೆಯಲ್ಲಿ ಜ್ಞಾನಿಗಳೇ ಹೆಚ್ಚು ಎಂದು ದೇಶದೆಲ್ಲೆಡೆ ಕೇಳಿದ್ದೇನೆ. ಆದರೆ ಮಾತಿನಲ್ಲಿ ಜ್ಞಾನಿ ಎನ್ನಿಸಿಕೊಳ್ಳುವುದು ಸುಲಭ, ಕ್ಷಣದಲ್ಲಿ ಉತ್ತರಿಸುವ ಚಾತುರ್ಯವೇ ನಿಜವಾದ ಬುದ್ಧಿಯ ಚಿಹ್ನೆ ಎಂದು ಸವಾಲು ಹಾಕಿದ. ಸಭಿಕರೆಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿದರು. ರಾಜರು ನಗೆಯನ್ನು ತಡೆದು, ನಮ್ಮ ಸಭೆಯಲ್ಲಿ ತೆನಾಲಿ ರಾಮಕೃಷ್ಣನಿದ್ದಾನೆ. ಅವನು ಮಾತಿನಲ್ಲಿಯೂ ತರ್ಕದಲ್ಲಿಯೂ ಎದುರಾಳಿಯನ್ನು ಮೀರಿಸಬಲ್ಲ ಎಂದು ಹೇಳಿದರು. ತೆನಾಲಿಯು ಸಾಮಾನ್ಯವಾಗಿ ಎದ್ದು, ಪಂಡಿತರೇ, ಪ್ರಶ್ನೆ ಕೇಳುವ ಮೊದಲು ಒಂದು ವಿಚಾರ ಹೇಳಿ. ಉತ್ತರ ಕೇಳಬೇಕು ಎಂದು ಬಂದಿರಾ ಅಥವಾ ಸೋಲಿಸಬೇಕೆಂದು ಬಂದಿರಾ ಎಂದು ಕೇಳಿದ. ಪಂಡಿತನು ಸ್ವಲ್ಪ ಅಸಹನೆಯಿಂದ, ಎರಡೂ ಬೇಕು. ಉತ್ತರ ಸರಿಯಾಗಿದ್ದರೆ ಒಪ್ಪುತ್ತೇನೆ, ಆದರೆ ತಪ್ಪಿದ್ದರೆ ಸೋಲಿಸುತ್ತೇನೆ ಎಂದನು. ತೆನಾಲಿ ಮುಗುಳ್ನಗುತ್ತಾ, ಹಾಗಾದರೆ ಮೊದಲು ಸುಲಭದ ಪ್ರಶ್ನೆ ಕೇಳಿ ಎಂದ. ಪಂಡಿತನು, ಭೂಮಿಯಲ್ಲಿ ಅತ್ಯಂತ ವೇಗವಾಗಿ ಓಡುವುದು ಯಾವುದು ಎಂದು ಕೇಳಿದ. ಕೆಲವರು ಗಾಳಿ, ಕೆಲವರು ಕುದುರೆ ಎಂದು ಗುಸುಗುಸಿದರು. ತೆನಾಲಿ, ತಡವಾದೆ, ಮಾನವನ ಮನಸ್ಸು ಎಂದು ಪಂಡಿತ. ತಕ್ಷಣ ಅದನ್ನು ಹೇಗೆ ಸಾಬೀತುಪಡಿಸುತ್ತೀಯಾ ಎಂದಾಗ ತೆನಾಲಿ ನಕ್ಕು, ಈ ಕ್ಷಣವೇ ನೀವು ದೂರದ ದೇಶದಿಂದ ಬಂದ ನಿಮ್ಮ ಮನೆಯನ್ನು ನೆನಪಿಸಿಕೊಂಡಿರಿ. ನಾನು ಇದನ್ನು ಹೇಳುವಷ್ಟರಲ್ಲಿ ಮನಸ್ಸು ಅಲ್ಲಿ ಹೋಗಿ ಬಂದುಬಿಟ್ಟಿತು. ಗಾಳಿಯೂ ಕುದುರೆಗೂ ಅಷ್ಟೊಂದು ವೇಗವಿಲ್ಲ ಎಂದೆ. ಸಭೆ ಕರತಡದಿಂದ ಮುಳುಗಿ ಹೋಗಿತು. ಪಂಡಿತನು ತಲೆ ಬಾಗುತ್ತಾ, ಮಹಾರಾಜರೇ, ನಿಮ್ಮ ಸಭೆಯ ಜ್ಞಾನಿ ನಿಜವಾಗಿಯೂ ಚಾತುರ್ಯಶಾಲಿ ಎಂದು ಒಪ್ಪಿಕೊಂಡನು. ರಾಜರು ಸಂತೋಷದಿಂದ, ತೆನಾಲಿ, ನಿನ್ನ ಬುದ್ಧಿ ಕತ್ತಿಯಂತೆ ತೀಕ್ಷ್ಣ ಎಂದು ಪ್ರಶಂಸಿಸಿದರು.